ಹಲೋ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ನಾನು ಹೆಸರು ಬೇಳೆ ಪುಲಾವ್ ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಕಾಗಿರೋ ಐಟಮ್ಸ್ ಏನಂತಂದರೆ ಮೆಣಸಿನ್ಕಾಯಿ, ಬೀಟ್ರೋಟ್, ಟೊಮೊಟೊ, ಈರುಳ್ಳಿ, ಕರಿಬೇವು ಸೊಪ್ಪು, ಹಾಗೆಯೇ ಶುಂಠಿ ಬೆಳ್ಳುಳ್ಳಿ ಜಜ್ಜಿಕೊಂಡು ತರಿಯಾಗಿ ಜಜ್ಜಿರೋದು ಆ್ಯಂಡ್ ಕೊತ್ತಂಬರಿ ಸೊಪ್ಪು. ಸೊ ಇದಿಷ್ಟು ನಮಗೆ ಬೇಕಾಗಿರೋ ಒಂದು ಐಟಮ್ಸು. ಅದರ ಜೊತೆಗೆ ನಾನು ರಾತ್ರಿಯೇ ಹೆಸರು ಬೇಳೆನೂ ಹಾಗೂ ಬಟಾಣಿನೂ ಕೂಡ ನೆನೆಸಿ ಇಟ್ಟಿದ್ದೆ. ನೀವು ನೋಡ್ಬೋದು, ಈ ವಿಡಿಯೋದಲ್ಲಿ ಕಾಣಿಸ್ತಾ ಇದೆ. ಸೊ ಇದು ಎರಡನ್ನೂ ಕೂಡ ನಾನು ಸಮ ಪ್ರಮಾಣದಲ್ಲಿ ತಗೊಂಡು ಎರಡನ್ನೂ ಕೂಡ ನೆನೆಸ್ಬಿಟ್ಟು ನೈಟೇ ನೆನೆಯಕ್ಕೆ ಅಂದ್ಬಿಟ್ಟು ಇಟ್ಟಿದ್ದೆ. ಸೊ ಅದು ಆವಾಗ ತುಂಬಾ ಚೆನ್ನಾಗಿ ಪಲಾವ್ ಜೊತೆ ಎಲ್ಲ ಹೆಸರುಬೇಳೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಅಂತೇಳಿ. ಸೊ ಮೊದಲಿಗೆ ನೀವು ಸ್ಟವ್ ಆನ್ ಮಾಡಿ ಅದರ ಮೇಲೆ ಕುಕ್ಕರ್ನ ಇಡಬೇಕು. ಆ ಕುಕ್ಕರ್ ಇಟ್ಟಿದ ನಂತರ ಒಂದು ಸ್ವಲ್ಪ ಬಿಸಿ ಆದಮೇಲೆ ನೀವು 2 ಅಲ್ಲ 3 ಸ್ಪೂನಷ್ಟು ಆಯಿಲ್ನ ಹಾಕ್ಕೋಬೇಕು. ನಾನು ಯಾವಾಗಲೂ ಆಯಿಲ್ ಸ್ವಲ್ಪ ಕಡಿಮೆನೇ ಯೂಸ್ ಮಾಡೋದು, ಯಾಕಂತಂದರೆ ಹೆಲ್ತಿಗೆ ಒಳ್ಳೇದಂತ ಹೇಳಿಬಿಟ್ಟು. ನೀವು ನೋಡ್ಬೋದು ಈ ವಿಡಿಯೋದಲ್ಲಿ ನಾನು 2 ಇಲ್ಲ ಅಂದರೆ 3 ಸ್ಪೂನ್ ಅಷ್ಟೇ ಆಯಿಲ್ನ ಯೂಸ್ ಮಾಡಿರೋದು ಕೂಡ, ಜಾಸ್ತಿ ಯೂಸ್ ಮಾಡೋದಕ್ಕೆ ಹೋಗೋದಿಲ್ಲ. ಒಂದು ಸಲ ಎಣ್ಣೆ ಬಿಸಿ ಆದ ನಂತರ ನೀವು ಅದಕ್ಕೆ ಸ್ಪೈಸಸ್ನ ಆ್ಯಡ್ ಮಾಡಬೇಕಾಗತ್ತೆ. ಸ್ಪೈಸಸ್ ಆದ ನಂತರ ನೀವು ಸ್ವಲ್ಪ ಫ್ರೈ ಮಾಡಿ ಅದಕ್ಕೆ ಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಬೇಕು. ಅದೆರಡು ಸ್ವಲ್ಪ ಬೇಯಲಿ. ಮೆಣಸಿನ್ಕಾಯಿ ಏನಂದರೆ ಅದು ಎಣ್ಣೆಯಲ್ಲೇ ಬೆಂದಷ್ಟು ತುಂಬಾ ಒಳ್ಳೆಯದು. ಸೊ ಅದರ ಎಲ್ಲ ಒಂದು ಏನು ಹೇಳ್ತಾರೆ, ಖಾರದ ಅಂಶ ಎಲ್ಲ ಬಿಟ್ಕೊಳ್ಳುತ್ತೆ. ಆವಾಗ ಅದು ಪಲಾವ್ಗೆ ಚೆನ್ನಾಗಿ ಇದಾಗುತ್ತೆ ಅಂತೇಳಿ. ಸೊ ಇವಾಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಕೂಡ ಹಾಕ್ತಾಯಿದ್ದೀನಿ ಅದ್ರ ಜೊತೆ, ಮತ್ತು ಕರಿಬೇವು ಸೊಪ್ಪು ಕೂಡ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಘಮ ಎಲ್ಲ ಬರಬೇಕು, ಆವಾಗ ನೀವು ಈರುಳ್ಳಿನ ಹಾಕ್ಕೋಬೇಕಾಗತ್ತೆ. ಸೊ ಈ ವಿಡಿಯೋದಲ್ಲಿ ನೋಡ್ಬೋದು ನೀವು, ಇವಾಗ ನಾನು ಈರುಳ್ಳಿನ ಹಾಕ್ತಾಯಿದ್ದೀನಿ. ಸೊ ಇವಾಗ ಈರುಳ್ಳಿ ಹಾಕಿದ ನಂತರ ಮತ್ತೆ ಒಮ್ಮೆ ನೀವು ಇದನ್ನು ಮತ್ತೆ ಇನ್ನೊಂದು ಸಲ ಕೈ ಆಡಿಸ್ಬೇಕಾಗತ್ತೆ. ಸೊ ಫ್ರೈ ಮಾಡ್ಕೋಬೇಕಾಗತ್ತೆ. ಈರುಳ್ಳಿ ಚೆನ್ನಾಗಿ ಬೇಯಬೇಕು, ಅದು ಫುಲ್ ಬ್ರೌನ್ ಕಲರ್ ಬರೋವರೆಗೂ ಬೇಯಲಿಕ್ಕೆ ನೀವು ಬಿಡಬೇಕು. ಈರುಳ್ಳಿ ಒಂದು ಸ್ವಲ್ಪ ಉಪ್ಪನ್ನು ಹಾಕಿದ್ರೆ ಬೇಗನೆ ಬೇಯುತ್ತೆ. ಸೊ ಹಂಗಾಗಿ ನಾನು ಆಲ್ರೆಡಿ ಉಪ್ಪನ್ನು ಹಾಕ್ತಾ ಇದ್ದೀನಿ, ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ಸೊ ಬನ್ನಿ, ಇವಾಗ ನಾನು ಇದಕ್ಕೆ ಸ್ವಲ್ಪ ಅರಶಿನ ಪುಡಿ ಹಾಕೋಣ. ಅರಶಿನ ಪುಡಿನ ಹಾಕಿ ಮತ್ತೆ ಇನ್ನೊಂದು ಸಲ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆದ ನಂತರ ಸ್ವಲ್ಪ ಟೈಮ್ ವೆಯ್ಟ್ ಮಾಡಿ ಯಾಕಂತಂದರೆ ಈರುಳ್ಳಿ ಎಲ್ಲ ಬ್ರೌನ್ ಕಲರ್ ಬರೋವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ. ಇವಾಗ ಬ್ರೌನ್ ಕಲರ್ ಬಂದಿದೆ. ಇವಾಗ ನಾನು ಏನು ಮಾಡ್ತೀನಿ, ಟೊಮೊಟೊ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಇದಕ್ಕೆ. ನೀವು ನೋಡ್ಬೋದು ವಿಡಿಯೋದಲ್ಲಿ ಟೊಮೊಟೊ ಕೂಡ ಆ್ಯಡ್ ಮಾಡಿ ಮತ್ತೆ ಇನ್ನೊಂದು ಸಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು ನೀವು ಮಿಕ್ಸ್ ಅಂತ ಹೇಳ್ತಾರೋ ಏನಂತ ಹೇಳ್ತೀರಾ ಅಂತೇಳಿ ನನಗೆ ಗೊತ್ತಿಲ್ಲ. ನಾನು ಇದು ಫಸ್ಟ್ ಟೈಮ್ ನಾನು ವೀಡಿಯೋಸ್ ಮಾಡ್ತಾಯಿದ್ದೀನಿ. ಏನಾದರೂ ತಪ್ಪಿದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಪ್ಲೀಸ್. ಇವಾಗ ನೋಡ್ಬೋದು ಟೊಮೊಟೊ ಎಲ್ಲ ಚೆನ್ನಾಗಿ ಬೇಯಬೇಕು. ಬೆಂದಾದ ನಂತರ ಮೊದಲೇ ನಾನು ನೆನೆಸಿಟ್ಟಿದ್ದ ಹೆಸರುಬೇಳೆ ಹಾಗೂ ಬಟಾಣಿ ಕೂಡ ಅದರೊಳಗಡೆ ಹಾಕ್ತಾಯಿದ್ದೀನಿ. ಅದನ್ನು ಕೂಡ ಹಾಕಿ ಮತ್ತೆ ಇನ್ನೊಂದು ಸಲ ನೀವು ಮಿಕ್ಸ್ ಮಾಡಬೇಕಾಗತ್ತೆ. ಎಲ್ಲ ನಾವೇನೇನು ಒಗ್ಗರಣೆಗೆ ಐಟಮ್ಸ್ ಹಾಕಿದ್ದೀವಿ, ಈರುಳ್ಳಿ, ಟೊಮೊಟೊ, ಮೆಣಸಿನ್ಕಾಯಿ ಎಲ್ಲದನ್ನು ಕೂಡ ಅದರೊಳಗಡೆ ಮಿಕ್ಸ್ ಮಾಡಿದಾಗ ಎಲ್ಲ ಖಾರದ ಅಂಶ ಕೂಡ ಹೆಸರುಬೇಳೆ ಹಾಗೂ ಬಟಾಣಿ ಒಳಗಡೆನೂ ಕೂಡ ನೀಟಾಗಿ ಸೇರ್ಕೊಳ್ಳುತ್ತೆ. ಸೊ ಅದಕ್ಕೆ ಇವಾಗ ಇದಕ್ಕೆ ನಾನು ಬೀಟ್ರೂಟ್ ಕೂಡ ಹಾಕ್ತಾಯಿದ್ದೀನಿ. ಆ್ಯಕ್ಚುಲಿ ನನ್ನ ಹತ್ರ ಒಂದೇ ಬೀಟ್ರೂಟ್ ಇತ್ತು, ಬೇರೆ ಏನೂ ತರಕಾರಿ ಇರಲಿಲ್ಲ. ಅದಾದ ಕಾರಣ ನಾನು ಬೀಟ್ರೂಟ್ ಮಾತ್ರ ಆ್ಯಡ್ ಮಾಡಿದ್ದೀನಿ. ನಿಮಗೆ ಬೇಕು ಅಂತ ಹೇಳಿದ್ರೆ ಬೀನ್ಸ್, ಕ್ಯಾರೆಟ್, ಇಲ್ಲ ಅಂತ ಅಂದರೆ ನವಿಲುಕೋಸು, ನೀವು ಏನು ಬೇಕಾದರೂ ಕೂಡ ತರಕಾರಿಗಳ್ನ ಹಾಕ್ಕೋಬೋದು. ಸೊ ಇವಾಗ ನಾನು ಇದಕ್ಕೆ ಅರ್ಧ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಗೂ ಮನೆಯಲ್ಲೇ ಮಾಡಿರೋ ಒಂದು ಖಾರ ಪುಡಿನೂ ಕೂಡ ಹಾಕ್ತಾಯಿದ್ದೀನಿ. ಇದೆರಡನ್ನು ಹಾಕಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ಟೈಮು ಬೇಯಲಿಕ್ಕೆ ಅಂತೇಳಿ ಬಿಡಬೇಕು. ಸೊ ನಾನು ಮುಂಚೆನೇ ಅಕ್ಕಿನ ತೊಳೆದುಬಿಟ್ಟು ನೆನೆಸ್ಬಿಟ್ಟು ಇಟ್ಟಿದ್ದೆ. ಸೊ ಅಂದರೆ ಒಂದು 10 ಮಿನಿಟ್ಸ್ ನೆನೆಯಲಿಕ್ಕೆ ಹಾಕ್ಬಿಟ್ಟು ಇಟ್ಟಿದ್ದೆ. ಸೊ ಇವಾಗ ಅದನ್ನು ನೀರು ಸೋಸಿಬಿಟ್ಟು ನಾನು ಇದರೊಳಗಡೆ ಹಾಕ್ತಾಯಿದ್ದೀನಿ. 1 ಪಾವಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಇದರೊಳಗಡೆ ನಾವು 1 ಪಾವು ಅಕ್ಕಿ ತೊಗೊಂಡ್ರೆ 2 ಪಾವಷ್ಟು ನೀರು ಹಾಕಬೇಕಾಗುತ್ತೆ. ಇಲ್ಲ 1 ಗ್ಲಾಸ್ ಅಕ್ಕಿ ತೊಗೊಂಡ್ರೆ 2 ಗ್ಲಾಸಷ್ಟು ನೀರು ಹಾಕಬೇಕಾಗುತ್ತೆ. ಸೊ ನೀವು ಅಳತೆನ ನೋಡಿಬಿಟ್ಟು ಹಾಕ್ಕೊಳ್ಳಿ. ಸೊ ನಾನು ಇದನ್ನು ಅಕ್ಕಿ ಹಾಕಿಬಿಟ್ಟು ಇನ್ನೊಂದು ಸಲ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿದ ನಂತರ ಇವಾಗ ನಾನು ನೀರನ್ನ ಹಾಕ್ತಾಯಿದ್ದೀನಿ. ಈಗ ನೀರನ್ನ ಹಾಕಿಬಿಟ್ಟು ಮತ್ತೆ ಇನ್ನೊಂದು ಸಲ ನೀಟಾಗಿ ಮಿಕ್ಸ್ ಮಾಡೋಣ. ಏಕೆಂದರೆ ನಾವು ಕುಕ್ಕರ್ ಮುಚ್ಚಳ ಮುಚ್ಚಾದ ಮೇಲೆ
ಯಾವುದೇ ರೀತಿ ರೈಸ್ ನಾವು ಒಗ್ಗರಣೆಗೆ ಹಾಕಿರೋ ಎಲ್ಲ ಈರುಳ್ಳಿ ಟೊಮೊಟೊ ಎಲ್ಲ ಕೆಳಗಡೆ ಬಂದುಬಿಡುತ್ತೆ ಟೈಮ್ಸ್. ಇಲ್ಲ ಅಂತ ಈ ರೀತಿ ಮಿಕ್ಸ್ ಮಾಡಲಿಲ್ಲ ಅಂತ ಹೇಳಿದ್ರೆ ನಾವೇನೇನು ಒಗ್ಗರಣೆಗೆ ಹಾಕಿದ್ದೀವಿ ಅದೆಲ್ಲ ಕೆಳಗಡೆ ಬರುತ್ತೆ, ರೈಸ್ ಮೇಲ್ಗಡೆ ಬರುತ್ತೆ. ಆವಾಗ ಕುಕ್ಕರ್ ಓಪನ್ ಮಾಡಿದ ತಕ್ಷಣ ನಾವು ಮತ್ತೆ ಮಿಕ್ಸ್ ಮಾಡಬೇಕಾಗುತ್ತೆ. ಈ ರೀತಿ ಮುಂಚೆನೇ ಮಿಕ್ಸ್ ಮಾಡಿ ನಾವು ಕುಕ್ ಮಾಡೋದ್ರಿಂದ ಯಾವುದೇ ರೀತಿ ಮಿಕ್ಸ್ ಮಾಡೋವಂಥ ಅವಶ್ಯಕತೆ ಇರೋದಿಲ್ಲ. ಒಂದು ಸಲ ನೀವು ನೋಡ್ಬೋದು ವಿಡಿಯೋದಲ್ಲಿ ನಾನು ನೀರು ಹಾಕಿ ಒಂದು ಕುದಿ ಬರೋವರೆಗೂ ಬಿಟ್ಟಿದ್ದೆ. ಒಂದು ಕುದಿ ಬಂದಿದ್ದ ತಕ್ಷಣ ನಾನೇನು ಮಾಡಿದೆ, ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡಿ ಮತ್ತೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಈ ರೀತಿ ಮಿಕ್ಸ್ ಮಾಡೋದ್ರಿಂದ ಏನಂದರೆ ರೈಸಿಗೆ ನಾವು ಲಾಸ್ಟಲ್ಲಿ ನಾವು ಕುಕ್ಕರ್ ಓಪನ್ ಮಾಡಿದಾಗ ಮಿಕ್ಸ್ ಮಾಡೋ ಅವಶ್ಯಕತೆ ಏನೂ ಇರೋದಿಲ್ಲ. ನೀಟಾಗೆಲ್ಲ ರೈಸ್ ಒಳಗಡೆ ಇರುತ್ತೆ. ಸೊ ನಾನು ಇವಾಗ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಳ ಕೂಡ ಮುಚ್ಚಿದ್ದೀನಿ. 2 ವಿಸಲ್ ಬರೋವರೆಗೂ ಕೂಡ ವೆಯ್ಟ್ ಮಾಡಬೇಕು. 2 ವಿಸಲ್ ಬರ್ತಾ ಇದೆ ಇವಾಗ ನೀವು ನೋಡ್ಬೋದು ವಿಡಿಯೋದಲ್ಲಿ. ಸೊ ಇವಾಗ ನಾನು ಇದನ್ನು ಸೈಡ್ಗೆ ಇಟ್ಟಿದ್ದೀನಿ ತಣ್ಣಗಾಗಲಿ ಅಂತ ಹೇಳಿ. ಸೊ ಕುಕ್ಕರ್ ತಣ್ಣಗೆ ಆಗಿದ ನಂತರ ನೀವು ನೋಡ್ಬೋದು ವಿಡಿಯೋದಲ್ಲಿ ಕುಕ್ಕರ್ ತಣ್ಣಗೆ ಆಗಿದೆ. ಇವಾಗ ನಾನು ಕುಕ್ಕರ್ ಮುಚ್ಚಳ ಕೂಡ ಓಪನ್ ಮಾಡ್ತಾ ಇದ್ದೀನಿ. ನೀವೇ ನೋಡ್ಬೋದು ವಿಡಿಯೋದಲ್ಲಿ ಯಾವ ರೀತಿ ಅದು ನೀಟಾಗಿ ಮಿಕ್ಸ್ ಆಗಿ ಕಾಣಿಸ್ತಾ ಇದೆ ಅಂತೇಳಿ. ಯಾವುದೇ ರೀತಿ ಫುಲ್ಲು ತರಕಾರಿ ಮೇಲ್ಗಡೆ ಬಂದಿರೋದಿರ್ಬೋದು, ಇಲ್ಲ ಫುಲ್ಲು ಹೆಸರು ಕಾಳು ಮೇಲ್ಗಡೆ ಈ ಥರದ್ದೇನೂ ಆಗೋದಿಲ್ಲ. ತುಂಬ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದನ್ನು ಇವಾಗ ನಾನು ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಹೇಳಿ. ನೀವು ನೋಡ್ಬೋದು ಇಲ್ಲಿ ವಿಡಿಯೋದಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಹೀಗೆ ಇದೇ ರೀತಿ ವಿಡಿಯೋಗಳು ಬೇಕು ಅಂತ ಅಂದರೆ ನನ್ನ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಇದೇ ರೀತಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.